ಸ್ಪರ್ಧಾ ಮಿತ್ರರಿಗೆ ನಮ್ಮ ಮಾಸ್ಟಡಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ಹಾಗೂ ಸ್ಪರ್ಧಾರ್ಥಿಗಳಿಗೆ ಈ ಒಂದು ವಿಡಿಯೋದಲ್ಲಿ PC, GPSTR, HSTR ಈ ಥರ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಒಂದು GK ಕೀ ಪಾಯಿಂಟ್ಸನ್ನು ಈಗ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟದ ತಪ್ಪದೆ ಈ ವಿಡಿಯೋಗೊಂದು ಲೈಕನ್ನು ಮಾಡಿ ಹಾಗೆ ಶೇರ್ ಮಾಡಿ. ಮೊದಲನೇದಾಗಿ ನೋಡಿ, ಕರ್ನಾಟಕ ಶಬ್ದವು ಯಾವುದರಿಂದ ನಿಷ್ಪತ್ತಿಗೊಂಡಿದೆ? ಸರಿಯಾದ ಉತ್ತರ ಏನಾಗುತ್ತೆ? ಕರುನಾಡು ಅನ್ನುವಂಥ ಒಂದು ಶಬ್ದದಿಂದ ನಿಷ್ಪತ್ತಿಗೊಂಡಿದೆ. ಹಾಗೆ ವಿಜಯನಗರ ಸಾಮ್ರಾಜ್ಯವು ಯಾವ ಕದನದಲ್ಲಿ ಪರಾಜಯಗೊಂಡಿತ್ತು? ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಿ ಕದನ. ಈ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋದಾದರೆ, ಇಲ್ಲಿ ಇದು ಹಿಂದೂ ಧರ್ಮದ ರಕ್ಷಣೆಗಾಗಿ ಸ್ಥಾಪನೆಗೊಂಡಂತಹ ಮೊಟ್ಟ ಮೊದಲ ಸಾಮ್ರಾಜ್ಯ ಅಂತ ಹೇಳಲಾಗ್ತದೆ. ಹಾಗೆ ಇದರ ಒಂದು ಸ್ಥಾಪಕರು ಬಂದಾಗ ಹರಿಹರ ಮತ್ತು ಬುಕ್ಕರಾಯ. ಹರಿಹರ ಮತ್ತು ಬುಕ್ಕರಾಯ ಇದರ ಒಂದು ಸ್ಥಾಪಕರಾಗ್ತಾರೆ. ಈ ಒಂದು ರಾಜಧಾನಿಗಳು ಬಂದುಬಿಟ್ಟು ಆನೆಗುಂದಿ, ಹಂಪಿ, ಪೆನ್ನಗೊಂಡ ಅಂತ ಆಗುತ್ತೆ. ಇವರ ಒಂದು ಲಾಂಛನ ಬಂದುಬಿಟ್ಟು ಎಡಮುಖ ವರಹ. ಇದು ನೆನಪಿರಲಿ ನಿಮಗೆ. ಓಕೆನಾ? ನೆಕ್ಸ್ಟ್ ನೋಡೋಣ. ಆಗಿದ್ರೆ ಕೆಂಪು ಮತ್ತು ಹಳದಿ ಕನ್ನಡ ಧ್ವಜ ಯಾರ ಕಲ್ಪನೆಯಾಗಿತ್ತು? MA ರಾಮಮೂರ್ತಿಯವರ ಕಲ್ಪನೆಯಾಗಿತ್ತು. ರಾಮಮೂರ್ತಿಯವರ ಕಲ್ಪನೆಯಾಗಿತ್ತು. 356ನೇ ವಿಧಿಯಡಿ ರಾಜ್ಯವೊಂದರಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಘೋಷಿಸಬಹುದಾದ ಗರಿಷ್ಠ ಅವಧಿ ಎಷ್ಟು ಅಂತ ಕೇಳಿದರೆ 3 ವರ್ಷಗಳು. ಸರಿಯಾದ ಉತ್ತರನಾಗುತ್ತವೆ 3 ವರ್ಷಗಳು. ಟಿಬೇಟಿಯನ್ ವಲಸಿಗರ ಅತಿ ದೊಡ್ಡ ಟಿಬೇಟಿಯನ್ ವಸಾಹತು ಯಾವುದು ಅಂತ ಕೇಳಿದರೆ ಬೈಲುಕುಪ್ಪೆ ಅಥವಾ ಮೈಸೂರು ಜಿಲ್ಲೆಯಲ್ಲಿರುವಂಥದ್ದು ಬೈಲುಕುಪ್ಪೆ. ಓಕೆ, ನೆಕ್ಸ್ಟ್ ಬಂದು ನೋಡಿ, ಯಾವ ಸಂಸದೀಯ ಸಮಿತಿಯ ಸಮ್ಮುಖದಲ್ಲಿ ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ವರದಿಯನ್ನು ಇರಿಸಲಾಗುತ್ತದೆ? ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಡಿಯಲ್ಲಿ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ರಂಗನತಿಟ್ಟು ಪಕ್ಷಿಧಾಮವಿದೆ? ಮಂಡ್ಯದಲ್ಲಿ ಅಥವಾ ಮಂಡ್ಯದ ಶ್ರೀರಂಗಪಟ್ಟಣ. ಓಕೆನಾ? ಮೌನಿ ಎಂಬುದು ಯಾರ ಕೃತಿಯಾಗಿದೆ? UR ಅನಂತಮೂರ್ತಿ. ಇದು ಮೌನಿ ಎಂಬುದು UR ಅನಂತಮೂರ್ತಿಯವರ ಕೃತಿಯಾಗಿರುವಂಥದ್ದು. ನೆಕ್ಸ್ಟ್ ನೋಡಿ, ಶೂನ್ಯ ವೇಳೆಯು ಯಾರ ವಿವೇಚನೆಯಲ್ಲಿ ಇರುತ್ತದೆ? ಸಭಾಧ್ಯಕ್ಷರು ಅಥವಾ ಸ್ಪೀಕರ್ ಇವರ ಒಂದು ವಿವೇಚನೆಯಲ್ಲಿ ಇರುತ್ತದೆ ಶೂನ್ಯ ವೇಳೆ. ನೆಕ್ಸ್ಟ್ ಬಂದು ನೋಡಿ, ಗಿರೀಶ್ ಕಾರ್ನಾಡ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದ ವರ್ಷ 1998ರಲ್ಲಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿತು. ಸಸ್ಯಗಳು ಆಹಾರ ತಯಾರಿಕೆಯಲ್ಲಿ ಏನಾಗಿವೆ ಅಂತ ಕೇಳಿದರೆ, ಸಸ್ಯಗಳು ಆಹಾರ ತಯಾರಿಕೆಯಲ್ಲಿ ಸ್ವಪೋಷಕಗಳು ಆಗಿದ್ದಾವೆ. ಸ್ವಪೋಷಕಗಳು. ನೆಕ್ಸ್ಟ್ ಒಂದು ನೋಡಿ, ಲುಕೇಮಿಯಾ ರೋಗವು ದೇಹದ ಯಾವ ಭಾಗದಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ರಕ್ತದ ಕ್ಯಾನ್ಸರನ್ನು ನಾವು ಸಾಮಾನ್ಯವಾಗಿ ಲುಕೇಮಿಯಾ ಅಂತೇಳಿ ನಾವು ಕರಿಬೋದು. ಅದು ರಕ್ತದಲ್ಲಿ ಕಂಡುಬರುವಂಥದ್ದು ಲುಕೇಮಿಯಾ. ಬ್ಲಡ್ ಕ್ಯಾನ್ಸರ್ ಅಂತ ಇದ್ದೀವಲ್ಲ. ಸೊ ನೆಕ್ಸ್ಟ್ ಒಂದು ನೋಡಿ, ಹಣಕಾಸು ಮಸೂದೆಯನ್ನು ಮೌನಿ ಬಿಲ್ಲನ್ನು ಮೊದಲು ಎಲ್ಲಿ ಪರಿಚಯಿಸಬಹುದು? ಲೋಕಸಭೆಯಲ್ಲಿ ಮಾತ್ರ ಇದನ್ನು ಮೊದಲು ಪರಿಚಯಿಸಬಹುದಾಗಿದೆ, ಲೋಕಸಭೆ. ನೆಕ್ಸ್ಟ್ ಒಂದು ನೋಡಿ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಯಾರು ನೇಮಿಸುತ್ತಾರೆ? ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಭಾರತದ ಅತ್ಯಂತ ಹಳೆಯ ತೈಲ ಸಂಸ್ಕರಣಾಗಾರ ಎಲ್ಲಿದೆ ಅಂತ ಕೇಳಿದರೆ ದಿಗ್ಬಾಯಿ, ಅಸ್ಸಾಂನ ದಿಗ್ಬಾಯಿ ಎಂಬಲ್ಲಿ ಇದೆ. ಅಸ್ಸಾಂನ ದಿಗ್ಬಾಯಿ. ಹಸಿರು ಕ್ರಾಂತಿಯು ಪ್ರಮುಖವಾಗಿ ಯಾವ ಬೆಳೆಗೆ ಸೀಮಿತವಾಗಿತ್ತು? ಹಸಿರು ಕ್ರಾಂತಿಯು ಗೋಧಿ ಮತ್ತು ಭತ್ತದ ಬೆಳೆಗೆ ಸೀಮಿತವಾಗಿತ್ತು. ಗೋಧಿ ಮತ್ತು ಭತ್ತ. ಕೃಷ್ಣರಾಜಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಕೇಳಿದರೆ ಕೃಷ್ಣರಾಜಸಾಗರ ಅಂದರೆ KRS ಅನ್ನು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವಂಥದ್ದು. ಭಾರತದಲ್ಲಿ ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳಿದರೆ ಜವಾಹರ್ಲಾಲ್ ನೆಹರೂರವರು ಆಗಿದ್ದರು. ನೆಹರೂರವರು. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರುತ್ತಾರಂತಿದೆ? ಉಪರಾಷ್ಟ್ರಪತಿಯವರು ಆಗಿರ್ತಾರೆ. ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆಯ ನಿರ್ಮೂಲನೆಗೆ ಸಂಬಂಧಿಸಿದೆ ಅಂತ ಕೇಳಿದರೆ ವಿಧಿ 17. ಇದು ಅಸ್ಪೃಶ್ಯತೆಯ ನಿರ್ಮೂಲನೆಗೆ ಸಂಬಂಧಿಸಿದೆ. ಇದು ಶಾರ್ಟ್ ನೋಟ್ಸ್ ಆಗಿರ್ತದೆ ಸ್ನೇಹಿತರೆ. ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಮಾಸ್ಟಡಿ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ಒಂದು ನೋಡಿ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷ ಯಾರು ಅಂತ ಕೇಳಿದರೆ ಆ್ಯನಿ ಬೆಸೆಂಟ್. ಗಾಂಧೀಜಿಯವರು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ವರ್ಷ ಯಾವುದು ಅಂತ ಇದೆ? 1924ರಲ್ಲಿ ಅವರು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಒಂದು ಅಧ್ಯಕ್ಷತೆಯನ್ನು ವಹಿಸಿದ್ದರು.
ಓಕೆ, ನೆಕ್ಸ್ಟ್ ಒನ್ ನೋಡಿ. ಸಿಂಧೂ ನಾಗರಿಕತೆಯ ಜನರಿಗೆ ಪರಿಚಯವಿಲ್ಲದ ಪ್ರಾಣಿ ಯಾವುದು ಅಂತ ಇದೆ. ಕುದುರೆ. ಅದು ಸಿಂಧೂ ನಾಗರಿಕತೆಯ ಜನರಿಗೆ ಪರಿಚಯವಿಲ್ಲದೆ ಇರುವಂಥ ಒಂದು ಪ್ರಾಣಿ ಆಗಿರುವಂಥದ್ದು ಕುದುರೆ. ನೆಕ್ಸ್ಟ್ ಒನ್ ನೋಡಿ. ಚಂದ್ರಗುಪ್ತ ಮೂರನ ಆಸ್ಥಾನಕ್ಕೆ ಭೇಟಿ ನೀಡಿದ ಗ್ರೀಕ್ ರಾಯಭಾರಿ ಅಂತ ಕೇಳಿದಾಗ ಮೆಗಾಸ್ತನೀಸ್ ಆತನು ಬರೆದಂಥ ಒಂದು ಕೃತಿ ಅಂತ ಕೇಳಿದಾಗ ಇಂಡಿಕಾ ಅನ್ನುವಂಥ ಒಂದು ಗ್ರಂಥವನ್ನು ಮೆಗಾಸ್ತನೀಸ್ ಬರೆದನು. ನೆಕ್ಸ್ಟ್ ಒನ್ ನೋಡಿ. ಗುಪ್ತ ಶಕೆಯನ್ನು ಆರಂಭಿಸಿದವರು ಯಾರು ಅಂತ ಇದೆ. ಮೊದಲನೇ ಚಂದ್ರಗುಪ್ತ ಈತನು ಗುಪ್ತ ಶಕೆಯನ್ನು ಪ್ರಾರಂಭಿಸಿದನು. ದೆಹಲಿಯ ಸಿಂಹಾಸನವೇರಿದ ಮೊದಲ ಅಫ್ಘಾನ್ ವಂಶ ಯಾವುದು ಅಂತ ಇದೆ. ಲೋಧಿ ವಂಶ. ಇದು ದೆಹಲಿಯ ಒಂದು ಸಿಂಹಾಸನವೇರಿದ ಅಫ್ಘಾನ್ ವಂಶ ಲೋಧಿ ವಂಶ. ದೀನ್ ಇಲಾಹಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿದ ಮೊಘಲ್ ದೊರೆ ಅಕ್ಬರ್ನಾಗಿದ್ದಾನೆ. ಶಿವಾಜಿಯ ಪಟ್ಟಾಭಿಷೇಕ ನಡೆದ ಕೋಟೆ ರಾಯಗಢ. ಕೋಟೆಯಲ್ಲಿ ಶಿವಾಜಿಯ ಪಟ್ಟಾಭಿಷೇಕ ನಡೆಯಿತು. ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ ಪೋರ್ಚುಗೀಸ್ ನಾವಿಕ ಯಾರು ಅಂತ ಇದೆ. ವಾಸ್ಕೋಡ ಗಾಮ. 1498ರಲ್ಲಿ ವಾಸ್ಕೋಡ ಗಾಮನು ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದನು. ಬಂಗಾಳದ ವಿಭಜನೆ ಮಾಡಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು. ಲಾರ್ಡ್ ಕರ್ಜನ್. 1905ರಲ್ಲಿ ಲಾರ್ಡ್ ಕರ್ಜನ್. ಮುಸ್ಲಿಂ ಲೀಗ್ ಸ್ಥಾಪನೆಯಾದ ವರ್ಷ 1906ರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆಯಾಯಿತು. ಹೋಮ್ ರೂಲ್ ಚಳವಳಿಯನ್ನು ಭಾರತದಲ್ಲಿ ಆರಂಭಿಸಿದವರು ಯಾರು ಅಂತ ಇದೆ. ಬಾಲಗಂಗಾಧರ್ ತಿಲಕ್ ಮತ್ತು ಆನಿ ಬೆಸೆಂಟ್. ಇವರು ಹೋಮ್ ರೂಲ್ ಚಳವಳಿಯನ್ನು ಭಾರತದಲ್ಲಿ ಆರಂಭಿಸಿದರು. ಕೇಸರಿ ಮತ್ತು ಮರಾಠ ಪತ್ರಿಕೆಗಳ ಸಂಪಾದಕರು ಯಾರು ಅಂತ ಇದೆ. ಬಾಲಗಂಗಾಧರ್ ತಿಲಕ್. ಇವರು ಕೇಸರಿ ಮತ್ತು ಮರಾಠ ಪತ್ರಿಕೆಗಳನ್ನು ಸಂಪಾದಿಸಿದರು, ಸಂಪಾದಕರಾಗಿದ್ದಾರೆ. ನೆಕ್ಸ್ಟ್ ಒನ್. ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ ಭಾರತದಲ್ಲಿ ಎಲ್ಲಿ ನಡೆಯಿತು. ಚಂಪಾರಣ್ಯದಲ್ಲಿ 1917ರಲ್ಲಿ ಗಾಂಧೀಜಿಯವರ ಮೊಟ್ಟ ಮೊದಲ ಸತ್ಯಾಗ್ರಹ ನಡೆಯಿತು. ಸೌರಮಂಡಲದ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಶುಕ್ರ ಗ್ರಹ ವೆನ್ಯೂಸ್. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಹಾದು ಹೋಗುವ ಸಾಗರ ಪೆಸಿಫಿಕ್ ಸಾಗರವಾಗಿದೆ. ನೆಕ್ಸ್ಟ್ ಒನ್. ವಾತಾವರಣದ ಯಾವ ಪದರದಲ್ಲಿ ಹವಾಮಾನ ಬದಲಾವಣೆಗಳು ಸಂಭವಿಸುತ್ತವೆ. ಟ್ರೋಪೋಸ್ಪಿಯರ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಟ್ರೋಪೋಸ್ಪಿಯರ್. ನೆಕ್ಸ್ಟ್ ಒನ್ ನೋಡಿ. ಟ್ರೋಪೋಸ್ಪಿಯರ್. ನೆಕ್ಸ್ಟ್ ಒನ್. ಪ್ರಪಂಚದ ಅತ್ಯಂತ ಆಳವಾದ ಕಂದಕ ಯಾವುದು. ಮರಿಯಾನ ಕಂದಕ. ನೆಕ್ಸ್ಟ್ ಒನ್ ನೋಡಿ. ಭಾರತದ ಪ್ರಮಾಣಿತ ಕಾಲಮಾನ IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಯಾವ ರೇಖಾಂಶವನ್ನು ಆಧರಿಸಿದೆ ಅಂತ ಇದೆ. ಇದು 82.5 ಡಿಗ್ರಿ ಪೂರ್ವ ರೇಖಾಂಶವನ್ನು ಆಧರಿಸಿದೆ. ಭಾರತ ಮತ್ತು ಚೀನಾ ದೇಶಗಳ ನಡುವಿನ ಗಡಿ ರೇಖೆ ಯಾವುದು ಅಂತ ಇದೆ. ಮ್ಯಾಕ್ಮೋಹನ್ ರೇಖೆಯಾಗಿದೆ. ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ ಆಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರುವಂಥ ರಾಜ್ಯ ಗುಜರಾತ್ ಆಗಿದೆ. ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರ ಅನೈಮೋಡಿ ಆಗಿದೆ. ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರ ಅನೈಮೋಡಿ. ನೆಕ್ಸ್ಟ್ ಒನ್. ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಇದೆ. ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಬಂಗಾಳದಲ್ಲಿ ಇದೆ. ಹಿರಾಕುಡ್ ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ. ಹಿರಾಕುಡ್ ಅಣೆಕಟ್ಟನ್ನು ಮಹಾನದಿಗೆ ನಿರ್ಮಿಸಲಾಗಿದೆ. ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಎಲ್ಲಿದೆ. ಬ್ಯಾರನ್ ದ್ವೀಪದಲ್ಲಿ ಇದೆ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ. ಒಂಟಿ ಕೊಂಬಿನ ಖಡ್ಗಮೃಗಕ್ಕೆ ಪ್ರಸಿದ್ಧವಾಗಿದೆ. ಭಾರತದ ಮೊದಲ ಅಣುವಿದ್ಯುತ್ ಕೇಂದ್ರ ಯಾವುದು. ತಾರಾಪುರ. ಮಹಾರಾಷ್ಟ್ರದಲ್ಲಿರುವಂತಹ ತಾರಾಪುರ ಅಣುವಿದ್ಯುತ್ ಕೇಂದ್ರ. ನೆಕ್ಸ್ಟ್ ಒನ್ ನೋಡಿ. ಗಂಗಾ ನದಿಯು ಬಾಂಗ್ಲಾದೇಶದಲ್ಲಿ ಯಾವ ಹೆಸರಿನಿಂದ ಕರೆಯಲ್ಪಡುತ್ತದೆ. ಪದ್ಮ ಎನ್ನುವಂಥ ಒಂದು ಹೆಸರಿನಿಂದ ಕರೆಯಲ್ಪಡುತ್ತದೆ. ಸಂವಿಧಾನದ ಯಾವ ವಿಧಿಯು ತುರ್ತು ಪರಿಸ್ಥಿತಿಯ ಘೋಷಣೆಗೆ ಸಂಬಂಧಿಸಿದೆ. ವಿಧಿ 352. 352 ಆರ್ಟಿಕಲ್ ವಿಧಿ 352. ನೆಕ್ಸ್ಟ್ ಬಂದು ನೋಡಿ. ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ ದಿನ 26 ನವೆಂಬರ್ 1949ರಂದು ಅಂಗೀಕರಿಸಲಾಯಿತು.
ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು ಯಾರಾಗಿದ್ದರು? ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರಾಗಿದ್ದರು. ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾರನ್ನು ಕರೆಯುತ್ತಾರೆ? ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಕರೆಯುತ್ತಾರೆ. ಭಾರತದ ಉಪರಾಷ್ಟ್ರಪತಿಯಾಗಲು ಕನಿಷ್ಠ ಎಷ್ಟು ವರ್ಷ ಬೇಕು? 35 ವರ್ಷ ವಯಸ್ಸಾಗಿರಬೇಕು. ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಗರಿಷ್ಠ ಅವಧಿ ಎಷ್ಟು ಅಂತ ಇದೆ? 6 ತಿಂಗಳು. ಗರಿಷ್ಠ ಅವಧಿ 6 ತಿಂಗಳು. ರಾಜ್ಯದ ಮಂತ್ರಿಯನ್ನು ಯಾರು ನೇಮಿಸುತ್ತಾರೆ ಅಂತ ಇದೆ? ರಾಜ್ಯಪಾಲರು ನೇಮಿಸುತ್ತಾರೆ. ಮೊದಲ ಭಾಷಾವಾರು ಪ್ರಾಂತ್ಯವಾಗಿ ರಚನೆಯಾದ ಭಾರತದ ರಾಜ್ಯ ಯಾವುದು? ಆಂಧ್ರ ಪ್ರದೇಶ. ಸಂವಿಧಾನದ ಪೀಠಿಕೆಯನ್ನು ಈವರೆಗೆ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂತ ಇದೆ? 1 ಬಾರಿ. 42ನೇ ತಿದ್ದುಪಡಿಯನ್ನು ಮಾಡುವುದರ ಮೂಲಕ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಎಲ್ಲಿದೆ? ನವದೆಹಲಿಯಲ್ಲಿ ಇದೆ. ನೆಕ್ಸ್ಟ್ ಒನ್, ಪಂಚಾಯತ್ ರಾಜ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಏಪ್ರಿಲ್ 24ರಂದು ಪಂಚಾಯತ್ ರಾಜ್ ದಿನವನ್ನು ಆಚರಿಸಲಾಗುತ್ತದೆ. ಭಾರತದ ಚುನಾವಣಾ ಆಯೋಗವು ಒಂದು ಯಾವ ರೀತಿಯ ಸಂಸ್ಥೆಯಾಗಿದೆ? ಸಂವಿಧಾನಾತ್ಮಕ ಸಂಸ್ಥೆ. ಮೊದಲ ಲೋಕಸಭೆಯ ಸ್ಪೀಕರ್ ಯಾರಾಗಿದ್ದಾರೆ? JV ಮಾವ್ಲಂಕರ್. ಇವರು ಮೊದಲ ಲೋಕಸಭೆಯ ಸ್ಪೀಕರ್ ಆಗಿದ್ದಾರೆ. ಭಾರತದ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಅನುಸೂಚಿಗಳಿವೆ? 12 ಅನುಸೂಚಿಗಳಿವೆ. ಭಾರತದ ಸಂವಿಧಾನದಲ್ಲಿ ಪ್ರಸ್ತುತ 12 ಅನುಸೂಚಿಗಳು ಇದ್ದಾವೆ. ಓಕೆ, ನೆಕ್ಸ್ಟ್ ಒನ್, ಜಂಟಿ ಅಧಿವೇಶನವನ್ನು ಕರೆಯುವಂಥ ಅಧಿಕಾರ ರಾಷ್ಟ್ರಪತಿಗಳಿಗೆ ಇರುತ್ತದೆ. ಜಂಟಿ ಅಧಿವೇಶನವನ್ನು ರಾಷ್ಟ್ರಪತಿಗಳು ಕರೆಯಬಹುದಾಗಿದೆ. ಸ್ನೇಹಿತರೆ ಹಾಗೂ ವೀಕ್ಷಕರೇ, ಯಾರೆಲ್ಲ ಈ ಒಂದು ಕ್ಲಾಸನ್ನು ಕೇಳ್ತಾ ಇದ್ದಾರೆ ಎಲ್ಲರೂ ಒಂದು ಲೈಕನ್ನು ಕೊಡಿ. ಹಾಗೆ ಇದೇ ಥರ SDA, FDA, GPSTR, HSTR, PSTR ಥರ ಹಲವಾರು ಎಕ್ಸಾಮ್ಸ್ಗಳ ಒಂದು ಪೂರ್ವ ತಯಾರಿಗಾಗಿ ನಮ್ಮ ಮಾಸ್ ಸ್ಟಡಿ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ಅಂತ ಇದೆ? 62 ವರ್ಷಗಳು. ರಾಜ್ಯದ ಕಾರ್ಯಾಂಗದ ಮುಖ್ಯಸ್ಥರು ಯಾರು? ರಾಜ್ಯಪಾಲರು. ಸಂವಿಧಾನದ 370ನೇ ವಿಧಿಯು ಯಾವ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಿತು ಅಂತಂತಿದ್ದಾಗ ಜಮ್ಮು ಮತ್ತು ಕಾಶ್ಮೀರಕ್ಕೆ. ಭಾರತೀಯ ಸಂವಿಧಾನದ ಯಾವ ಭಾಗವನ್ನು ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ? ಭಾಗ 3 ಅಥವಾ ಮೂಲಭೂತ ಹಕ್ಕುಗಳನ್ನು ಮ್ಯಾಗ್ನಾ ಕಾರ್ಟ್ ಎನ್ನಲಾಗುತ್ತದೆ. ಮ್ಯಾಗ್ನಾ ಕಾರ್ಟ್. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ವಿಭಜನೆ ಯಾವ ಅನುಸೂಚಿಯಲ್ಲಿದೆ? 7ನೆಯ ಅನುಸೂಚಿಯಲ್ಲಿ ಇದೆ. 7ನೆಯ ಅನುಸೂಚಿಯಲ್ಲಿ ಇರುವಂಥದ್ದು. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ 1 ನವೆಂಬರ್ 1973ರಲ್ಲಿ ಮರುನಾಮಕರಣ ಮಾಡಲಾಯಿತು. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರಾಗಿದ್ದಾರೆ? ಚೆಂಗಲರಾಯ ರೆಡ್ಡಿ. KC ರೆಡ್ಡಿ ಅಂತಂತ ಹೇಳ್ತೀವಲ್ಲ, ಚೆಂಗಲರಾಯ ರೆಡ್ಡಿ. ಕರ್ನಾಟಕದ ಅತಿ ಉದ್ದವಾದ ನದಿ ಕೃಷ್ಣಾ ನದಿ. ಕರ್ನಾಟಕದ ಅತ್ಯಂತ ಉದ್ದವಾದ ನದಿ ಬಂದುಬಿಟ್ಟು ಕೃಷ್ಣಾ ನದಿ. ಶಿವನ ಸಮುದ್ರ ಜಲಪಾತ ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಚಾಮರಾಜನಗರ ಜಿಲ್ಲೆ. ನೆಕ್ಸ್ಟ್ ಒನ್, ಕರ್ನಾಟಕದ ಕರಾವಳಿ ತೀರದ ಉದ್ದ ಸುಮಾರು 320 ಕಿಲೋಮೀಟರ್. 320. ಹಂಪಿ ಯಾವ ನದಿಯ ದಂಡೆಯ ಮೇಲಿದೆ? ತುಂಗಭದ್ರಾ ನದಿಯ ದಂಡೆಯ ಮೇಲಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಿಲ್ಲೆಗಳೊಂದಿಗೆ ಗಡಿ ಹಂಚಿಕೊಂಡಿರುವ ಜಿಲ್ಲೆ ತುಮಕೂರು ಜಿಲ್ಲೆ. ತುಮಕೂರು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, ಕರ್ನಾಟಕದ ಅತಿ ದೊಡ್ಡ ಜೋಗ ಜಲಪಾತ ಯಾವ ಜಿಲ್ಲೆ? ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿಸಿದವರು ಚಾವುಂಡರಾಯ. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿಸಿದವರು ಚಾವುಂಡರಾಯ. 12 ವರ್ಷಕ್ಕೊಮ್ಮೆ ಮಹಾಮಸ್ತಾಭಿಷೇಕ ನಡೆಯುವಂಥದ್ದು. ಬಾದಾಮಿ ಗುಹಾಲಯವನ್ನು ನಿರ್ಮಿಸಿದ ರಾಜವಂಶ ಚಾಲುಕ್ಯರು. ಬಾದಾಮಿ ಗುಹಾಲಯವನ್ನು ನಿರ್ಮಿಸಿದಂತಹ ರಾಜವಂಶ ಚಾಲುಕ್ಯ. ಹಾಗಾದರೆ ಈ ವಂಶದ ಸ್ಥಾಪಕ, ಬಾದಾಮಿ ಚಾಲುಕ್ಯರ ಸ್ಥಾಪಕ ಅಂತ ಕೇಳಿದಾಗ ಜಯಸಿಂಹ ಅಥವಾ ಸ್ಥಾಪಕ ಯಾರು? ಜಯಸಿಂಹ. 540ರಿಂದ 753 ಇವರ ಒಂದು ಕಾಲ. ಇದು ಬಾದಾಮಿ ಚಾಲುಕ್ಯರ
ಒಂದು ಕಾಲ. ಹಾಗೆ ಇವರ ಒಂದು ರಾಜ್ಯ ಲಾಂಛನ ಬಂದುಬಿಟ್ಟು ವರಾಹ, ಇವರ ಒಂದು ರಾಜ ಲಾಂಛನ. ಇಲ್ಲಿ ಪ್ರಸಿದ್ಧ ಅರಸರು ಬಂದುಬಿಟ್ಟು 1ನೇ ಪುಲಕೇಶಿ, 2ನೇ ಪುಲಕೇಶಿ ಮತ್ತು ಮಂಗಳೇಶ. ಹಾಗೆ ಮಂಗಳೇಶನನ್ನು ಚಾಲುಕ್ಯ ಶೈಲಿಯ ಪಿತಾಮಹ ಅಂತಲೂ ಸಹ ಕರೀತಾರೆ. ಇಲ್ಲಿ ಇಮ್ಮಡಿ ಪುಲಕೇಶಿಯ ಆಸ್ಥಾನದಲ್ಲಿ ರವಿಕೀರ್ತಿ ಅನ್ನುವಂಥವನು ಇದ್ದ. ಅವನು ಬರೆದಂಥ ಶಾಸನ ಬಂದಾಗ ಐಹೊಳೆ ಶಾಸನ. ಇದು ರವಿಕೀರ್ತಿಯ ಶಾಸನ. ಐಹೊಳೆ ಶಾಸನ, ಇದು ರವಿಕೀರ್ತಿ. ಇದು ಬಾದಾಮಿ ಚಾಲುಕ್ಯರಲ್ಲಿ ಬರುವಂಥದ್ದು. ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಖೇಡ. ರಾಷ್ಟ್ರಕೂಟರ ರಾಜಧಾನಿ ಬಂದುಬಿಟ್ಟು ಮಾನ್ಯಖೇಡ, ಇದು ರಾಷ್ಟ್ರಕೂಟರ ರಾಜಧಾನಿ. ಹಾಗೆ ರಾಷ್ಟ್ರಕೂಟರ ಸ್ಥಾಪಕ ಅಂತ ಬಂದಾಗ ದಂತಿದುರ್ಗ, ಇದು ರಾಷ್ಟ್ರಕೂಟರ ಸ್ಥಾಪಕ. ಹಾಗೆ ಇಲ್ಲಿ ಪ್ರಸಿದ್ಧ ಅರಸ ಅಂತ ಬಂದುಬಿಟ್ಟು ಅಮೋಘ ವರ್ಷ ನೃಪತುಂಗ. ಇಲ್ಲಿ ಅಮೋಘ ವರ್ಷ ನೃಪತುಂಗದ ಆಸ್ಥಾನಕ್ಕೆ ಸುಲೈಮಾನ್ ಅನ್ನೋರು ವಿದೇಶಿ ಯಾತ್ರಿಕ ಭೇಟಿ ಕೊಟ್ಟಿದ್ದನು. ಹೊಯ್ಸಳರ ಪ್ರಸಿದ್ಧ ರಾಜಧಾನಿ ಯಾವುದಂತ ಕೇಳಿದಾಗ ದ್ವಾರಸಮುದ್ರ ಅಥವಾ ಹಳೆಬೀಡು. ಈ ವಂಶದ ಹೊಯ್ಸಳರ ಸ್ಥಾಪಕ ಸ್ಥಳ. ನೆಕ್ಸ್ಟ್ ಒಂದು ನೋಡಿ, ಮೈಸೂರು ಒಡೆಯರ್ ರಾಜವಂಶದ ಸ್ಥಾಪಕರು ಯದುರಾಯ ಮತ್ತು ಕೃಷ್ಣರಾಯ. ಶ್ರೀರಂಗಪಟ್ಟಣ ಯಾರ ನಡುವೆ ನಡೆಯಿತು ಅಂತ ಇದೆ? ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ಶ್ರೀರಂಗಪಟ್ಟಣ ಒಪ್ಪಂದ ನಡೆಯಿತು. ಬೆಂಗಳೂರು ನಗರದ ಸ್ಥಾಪಕರು ನಾಡಪ್ರಭು ಕೆಂಪೇಗೌಡ. ಇವರು ಬೆಂಗಳೂರು ನಗರದ ಸ್ಥಾಪಕರಾಗಿದ್ದಾರೆ. ನೆಕ್ಸ್ಟ್ ಒನ್, ಕನ್ನಡದ ರತ್ನತ್ರಯರೆಂದು ಯಾರನ್ನು ಕರೆಯುತ್ತಾರೆ? ಪಂಪ, ಪೊನ್ನ, ರನ್ನ ಇವರನ್ನು ರತ್ನತ್ರಯ ಎಂದು ಕರೀತಾರೆ. ವಚನ ಚಳುವಳಿಯ ಪ್ರಮುಖ ಪ್ರವರ್ತಕರು ಯಾರು ಅಂತ ಇದೆ? ಬಸವಣ್ಣನವರು ಸರಿಯಾದ ಉತ್ತರ. ದಾಂಡೇಲಿ ವನ್ಯಜೀವಿ ಧಾಮ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂಥದ್ದು. ಕರ್ನಾಟಕದ ಅತ್ಯಂತ ಹಳೆಯ ಸಕ್ಕರೆ ಕಾರ್ಖಾನೆ ಎಲ್ಲಿದೆ ಅಂತ ಇದೆ? ಸರಿಯಾದ ಉತ್ತರ ಮಂಡ್ಯ, ಮಂಡ್ಯದಲ್ಲಿ ಇದೆ. ಓಕೆನಾ. ಕರ್ನಾಟಕದ ಯಾವ ನಗರವನ್ನು ಸಂಸ್ಕೃತ ನಗರಿ ಎಂದು ಕರೀತಾರೆ? ಮೈಸೂರನ್ನು ಕರ್ನಾಟಕದ ಸಂಸ್ಕೃತಿ ನಗರಿ ಎಂದು ಕರೆಯುತ್ತಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಪ್ರಧಾನ ಕಚೇರಿ ಮುಂಬೈನಲ್ಲಿ ಇದೆ. RBIನ ಕೇಂದ್ರ ಕಚೇರಿ ಮುಂಬೈನಲ್ಲಿ ಇರುವಂಥದ್ದು. ನಬಾರ್ಡ್ ಬ್ಯಾಂಕ್ ಯಾವುದಕ್ಕೆ ಸಾಲ ನೀಡುತ್ತದೆ ಅಂತಂದರೆ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ನಬಾರ್ಡ್ ಸಾಲ ನೀಡುವಂಥದ್ದು. ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ. ವಿಶ್ವಸಂಸ್ಥೆಯ ಸ್ಥಾಪನೆಯಾದ ವರ್ಷ 24 ಅಕ್ಟೋಬರ್ 1945 ವಿಶ್ವಸಂಸ್ಥೆ ಸ್ಥಾಪನೆಯಾಯಿತು. 24 ಅಕ್ಟೋಬರ್ 1945. ಸಾರ್ಕ್ ಒಕ್ಕೂಟ ಸದಸ್ಯಗಳ ದೇಶಗಳ ಸಂಖ್ಯೆ ಎಷ್ಟು ಅಂತ ಇದೆ? 8 ದೇಶಗಳು. ಅಂತಾರಾಷ್ಟ್ರೀಯ ನ್ಯಾಯಾಲಯ ದಿಹೇಗ್ನಲ್ಲಿ ಇದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ದಿಹೇಗ್ನಲ್ಲಿ, ನೆದರ್ಲ್ಯಾಂಡ್ನಲ್ಲಿ ಇರುವಂಥದ್ದು. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಪ್ರಧಾನ ಕಚೇರಿಯಲ್ಲಿದೆ ಮನಿಲಾ, ಫಿಲಿಪೈನ್ಸ್ನಲ್ಲಿ ಇರುವಂಥದ್ದು. ಫಿಲಿಪೈನ್ಸ್. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಧಾನ ಕಚೇರಿ ಜಿನಿವಾದಲ್ಲಿ ಇದೆ. ಭಾರತದಲ್ಲಿ ಅಂತಾರಾಷ್ಟ್ರೀಯ ಆದಾಯವನ್ನು ಯಾರು ಲೆಕ್ಕ ಹಾಕುತ್ತಾರೆ? ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ ಅಂದರೆ CSO ಲೆಕ್ಕ ಹಾಕುತ್ತಾರೆ. ನೀತಿ ಆಯೋಗದ ಜಾರಿಗೆ ಬಂದ ವರ್ಷ 1 ಜನವರಿ 2015 ನೀತಿ ಆಯೋಗ ಜಾರಿಗೆ ಬಂದಿತು. ಹಾಗೆ ಭಾರತದಲ್ಲಿ ಹಣದುಬ್ಬರವನ್ನು ಯಾವುದರ ಆಧಾರದ ಮೇಲೆ ಅಳೆಯಲಾಗುತ್ತದೆ ಅಂತ ಇದೆ? ಗ್ರಾಹಕ ಬೆಲೆ ಸೂಚ್ಯಂಕದ ಮೇಲೆ, CPI ಮೇಲೆ ಅಳೆಯಲಾಗ್ತದೆ. ಓಕೆ ಸ್ನೇಹಿತರೆ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಮಾಸ್ಟಡಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ವೀಡಿಯೋಸ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಾಸ್ಟಡಿ ಅಕಾಡೆಮಿ ಚಾನಲ್.